ಸರ್ ಹೇಳಿ ಸಮಸ್ಯೆ ಏನಾಗಿದೆ ಇಲ್ಲಿ? ನಮ್ಮ ಶಾಲೆಯಲ್ಲಿ ಸರ್, ನಮ್ಮ ಶಾಲೆ ಬಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸವಣೂರು. ಈ ನಮ್ಮ ಶಾಲೆಯಲ್ಲಿ 1ನೇ ತರಗತಿಯಿಂದ LKGಯಿಂದ 7ನೇ ತರಗತಿವರೆಗೆ ಮಕ್ಕಳು ಅಭ್ಯಾಸ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮಲ್ಲಿ ಕೋ ಎಜುಕೇಷನ್ ಅದ. ಹೆಣ್ಣು ಮತ್ತು ಗಂಡು ಮಕ್ಕಳು ಎಲ್ಲರೂ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ನಮ್ಮ ಶಾಲೆಯಲ್ಲಿ ಸಾಮಾನ್ಯವಾಗಿ ಅನೇಕ ಸಮಸ್ಯೆಗಳು ಇದ್ದಾವೆ. ಇಲ್ಲಿ ಮುಖ್ಯವಾಗಿ ಶೌಚಾಲಯ ಸಮಸ್ಯೆ ಮತ್ತು ಮಕ್ಕಳಿಗೆ ಕುಳಿತು ಅಭ್ಯಾಸ ಮಾಡಲಿಕ್ಕೆ ಡೆಸ್ಕ್ಗಳ ಸಮಸ್ಯೆ, ಇವೆರಡು ದೊಡ್ಡ ಗಂಭೀರ ಸಮಸ್ಯೆಗಳಾಗಿದ್ದಾವೆ. ಯಾಕಂದರೆ ಮಕ್ಕಳಿಗೆ ಎರಡೇ ಶೌಚಾಲಯ, ಹೆಣ್ಣು ಮಕ್ಕಳಿಗೆ ಒಂದು ಮತ್ತು ಗಂಡು ಮಕ್ಕಳಿಗೆ ಒಂದು ಶೌಚಾಲಯ ಮತ್ತು 2 ಮೂತ್ರಾಲಯಗಳಿದ್ದಾವಲ್ಲ. ಹೀಗಾಗಿ ಸಂಖ್ಯೆ ದೊಡ್ಡದಿರೋದ್ರಿಂದ ಆ ಮಕ್ಕಳು ಪಾಳೆ ಹಚ್ಚಿ ಆ ಶೌಚಾಲಯಕ್ಕೆ ಹೋಗಬೇಕಾಗೋದಂಥ ಪರಿಸ್ಥಿತಿ ಈ ಶಾಲೆಯಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ದಯವಿಟ್ಟು ನಮ್ಮ ಶಾಲೆಗೆ ನಮ್ಮ ಒಂದು ಶೌಚಾಲಯ ನಿರ್ಮಾಣ ಮಾಡಿಕೊಡ್ಲಿಕ್ಕಂತ ನಾವು ನಮ್ಮ ಇಲಾಖೆಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ. ಆ ಒಂದು ಮನವಿಗೆ ಯಾವುದೇ ಪ್ರತ್ಯುತ್ತರ ನಮಗಿನ್ನೂ ಬಂದಿಲ್ಲ. ಹಾಗೆಯೇ ನಮ್ಮ ಪಾಲಕರು ಬಂದು ಈ ಒಂದು ವಿಷಯಗಳ ಬಗ್ಗೆ ಜನಪ್ರತಿನಿಧಿಗಳಿಗೆ ಅಲ್ಲಿ ತಮ್ಮ ಒಂದು ಶಾಲೆಯ ಸಮಸ್ಯೆಗಳನ್ನು ಹೇಳಿದ್ದಾರೆ. ಆದರೆ ಇಲ್ಲಿವರೆಗೆ ಆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ. ಇದಷ್ಟೇ ಅಲ್ಲದೆ ಇನ್ನೊಂದು ಸಮಸ್ಯೆ, ನಮ್ಮ ಶಾಲೆಯಲ್ಲಿ ಡೆಸ್ಕಿನ ಸಮಸ್ಯೆ, ಅದು ಮುಖ್ಯವಾಗಿ ಹೈಯರ್ ಕ್ಲಾಸ್ ಹೆಣ್ಣು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ. 6 ಮತ್ತು 7ನೇ ತರಗತಿ ಹೆಣ್ಣು ಮಕ್ಕಳು ಮೆಚ್ಯೂರ್ಡ್ ಆಗಿರೋದ್ರಿಂದ ಕೆಲವೊಂದು ಮಕ್ಕಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನೆಲದ ಮೇಲೆ ಕೂತು ಅಭ್ಯಾಸವನ್ನು ಮಾಡೋದು ಅವರಿಗೆ ತುಂಬ ಕಷ್ಟವಾಗ್ತಾಯಿದೆ. ಹೀಗಾಗಿ ಡೆಸ್ಕಿಗೂ ಕೂಡ ನಮ್ಮ ಇಲಾಖೆಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಇನ್ನೂವರೆಗೆ ಯಾವುದೇ ಕೂಡ ನಮಗೆ ಸೌಲಭ್ಯಗಳು ಬಂದಿಲ್ಲ. ಹೀಗಾಗಿ ಇನ್ನು ಮುಂದಾದರೂ ಕೂಡ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.